ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ಮಾರ್ಚ್ 2025-26 ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಅಂದರೆ ಇಂದು ನಡೆದಂತಹ ನಿಮ್ಮ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಆನ್ಸರ್ಸ್ಗಳನ್ನು ಈಗ ನಾನು ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಫಸ್ಟ್ ಮೇನ್ ಕೆಳಗಿನವುಗಳಿಗೆ ಪ್ರತಿಯೊಂದಕ್ಕೆ 4 ಉತ್ತರಗಳನ್ನು ನೀಡಲಾಗಿದೆ. ಸರಿಯಾದದ್ದನ್ನು ಆರಿಸಿ ಬರೀಬೇಕು. ಫಸ್ಟ್ ಕ್ವಶನ್, ಪ್ರತಿ ಚಿಕ್ಕ ಚೌಕದ 1 ಸೆಂಟಿಮೀಟರ್ ಇರುವ ಛಾಯೀಕೃತಗೊಳಿಸಿರುವ ಭಾಗದ ಸುತ್ತಳತೆ. ಸೊ ಅವರು ಛಾಯೀಕೃತ ಭಾಗ ಕೇಳಿದ್ದಾರೆ ಮಕ್ಕಳ, ಸಾರಿ. ಸೊ ನಾನು ಕಂಪ್ಲೀಟ್ ಇಲ್ಲಿ ತೋರಿಸಿದ್ದೀನಿ. ಸೊ ಛಾಯೀಕೃತ ಅಂತ ಕೇಳಿದಾಗ ಮಕ್ಕಳ 1 2 3 4 5 6, ಸೊ ಒಟ್ಟಾರೆ ನಮಗೆ ಅಲ್ಲಿ ಬರುವಂಥದ್ದು ಮಕ್ಕಳ 8 ಸೆಂಟಿಮೀಟರ್. ಹಾಗಾಗಿ 8 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ಕರೆಕ್ಟ್ ಆಗಿರುವ ಉತ್ತರ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಬಾಹುವಿನ ಅಳತೆ 10 ಸೆಂಟಿಮೀಟರ್ ಇರುವ ಚೌಕದ ವಿಸ್ತೀರ್ಣ. ಸೊ ಚೌಕದ ವಿಸ್ತೀರ್ಣ, ಬಾಹು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಸೂತ್ರ ಗೊತ್ತಿದೆ, A² ಅಂದರೆ ಬಾಹು ಗುಣಿಸು ಬಾಹು ಮಾಡಬೇಕು. ಅಲ್ಲಿಗೆ ನನಗೇನಾಗ್ತದೆ 100 ಬರ್ತದೆ. ಹಾಗಾಗಿ 100 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, 16/9 ಮಿಶ್ರ ಭಿನ್ನ ರಾಶಿಯ ರೂಪ. ಸೊ ಆಪ್ಷನ್ ಸಿ ನಲ್ಲಿರುವ ಉತ್ತರ ಕರೆಕ್ಟ್ ಆಗಿದೆ ಮಕ್ಕಳ. 7/9 ಆಗುತ್ತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಚೌಕದಲ್ಲಿ ಪ್ರತಿ ಕೋನದ ಅಳತೆ. ಸೊ ನಮಗೆ ನೋಡಿ ಚೌಕ ಅಂತ ತೆಗೆದುಕೊಂಡ್ರೆ ಪ್ರತಿ ಕೋನ 90 ಡಿಗ್ರಿನೇ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಇದೆ ಮಕ್ಕಳ. ಸೊ ಇಲ್ಲಿ ನೋಡೋಣ. 5ನೇ ಪ್ರಶ್ನೆ, ಒಂದು ವಜ್ರಾಕೃತಿಯ ಸಮಮಿತಿಗಳು ಅದರ ಡ್ಯಾಶ್ ಆಗಿರ್ತವೆ. ಆಬ್ವಿಯಸ್ಲಿ ಅವು ಕರ್ಣಗಳಾಗಿರ್ತವೆ ಮಕ್ಕಳ, ಸಮಮಿತಿ. ಹಾಗಾಗಿ ಕರ್ಣ ಅಂತ ಹಾಕಿದರೆ 1 ಅಂಕ. ನೆಕ್ಸ್ಟ್ 6ನೇ ಪ್ರಶ್ನೆ, ಪ್ಲಸ್ ಚಿಹ್ನೆ ಹೊಂದಿರುವ ಪೂರ್ಣಾಂಕವು ಯಾವಾಗಲೂ 0ಗಿಂತ ಏನಾಗಿರ್ತದೆ, ದೊಡ್ಡದಾಗಿರ್ತದೆ. ಹಾಗಾಗಿ ದೊಡ್ಡದು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2 ಬಾಹುಗಳ ಅಳತೆ 14 ಸೆಂಟಿಮೀಟರ್ ಮತ್ತು 16 ಸೆಂಟಿಮೀಟರ್ ಇರುವ ತ್ರಿಭುಜದ ಸುತ್ತಳತೆ 36 ಸೆಂಟಿಮೀಟರ್ ಆದರೆ 3ನೇ ಬಾಹು ಅಂತ ಕೇಳಿದ್ದಾರೆ. ಸೊ ತ್ರಿಭುಜ ಅಂದರೆ 3 ಬಾಹುಗಳನ್ನು ಕೂಡಿಸ್ಬೇಕು. ಇಲ್ಲಿ 14 + 16 ಮಾಡಿದರೆ 30 ಆಯಿತು. 36ರಿಂದ ನಾವು ಕಳೆದಾಗ ನಮಗೆ ಬರುವಂಥದ್ದು 6 ಸೆಂಟಿಮೀಟರ್. ಹಾಗಾಗಿ 6 ಸೆಂಟಿಮೀಟರ್ ಇನ್ನೊಂದು ಬಾಹು ಆಗಿರುತ್ತೆ. ನೆಕ್ಸ್ಟ್ ನಮಗಿಲ್ಲಿ ಸಮಭಿನ್ನರಾಶಿಯ ರೂಪ ಕೇಳಿದ್ದಾರೆ ಮಕ್ಕಳ. ಸೊ ಮಿಶ್ರ ಭಿನ್ನರಾಶಿ ರೂಪ ಕೇಳಿರಬೇಕು, ಅದು ಮಿಸ್ ಆಗಿದೆ ಅಷ್ಟೇ. ಸೊ 9/5 ಇಸ್ ದ ಆನ್ಸರ್. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಲೆಕ್ಕಗಳನ್ನು ಮಾಡಿರಿ. ಈಸಿ ಇದೆ ಮಕ್ಕಳ. ಒಂದು ವೃತ್ತದಲ್ಲಿರುವ ಒಟ್ಟು ತ್ರಿಜ್ಯಗಳ ಸಂಖ್ಯೆ. ಸೊ ಒಂದು ವೃತ್ತ ಅಂತ ತೆಗೆದುಕೊಂಡ್ರೆ ಮಕ್ಕಳ ಅದರಲ್ಲಿ ಅಸಂಖ್ಯಾತ ತ್ರಿಜ್ಯಗಳು ಇರ್ತವೆ ಮಕ್ಕಳ. ಹಾಗಾಗಿ ನಾವು ಹೇಳಲಿಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ರೈಟ್ ಅಸಂಖ್ಯಾತ ತ್ರಿಜ್ಯಗಳು ಇಸ್ ದ ರೈಟ್ ಆನ್ಸರ್. 10ನೇ ಪ್ರಶ್ನೆ, ಯಾವ ಆಕೃತಿಯು ಅದರ ವ್ಯಾಸವನ್ನು ಸಮಮಿತಿ ಅಕ್ಷವಾಗಿ ಹೊಂದಿದೆ. ಸೊ ಆಗಲೇ ಇಲ್ಲಿ ಚಿತ್ರ ತೋರಿಸಿದ್ವಿ ನೋಡಿ, ವೃತ್ತ. ಸೊ ವೃತ್ತದಲ್ಲಿ ಏನಾಗಿದೆ, ವ್ಯಾಸಗಳು ಸಮಮಿತಿ ಅಕ್ಷಗಳಾಗಿರ್ತದೆ. ನೆಕ್ಸ್ಟ್ ಸಂಖ್ಯಾ ರೇಖೆಗಳನ್ನು ಉಪಯೋಗಿಸಿ +3 ಇಂದ -8 ಕಳೆಯಿರಿ. ನೋಡಿ ಇಲ್ಲಿ ಹಾಕಿದ್ದೀನಿ 0 1 2 3, ಇದು +3 ಆಯಿತಾ. ಅದರಿಂದ -8 ಕಳೆದ್ರೆ ವಿಲ್ ಗೆಟ್ ದ ಆನ್ಸರ್ -5. ಸೊ ಈ ರೀತಿ ನೀವು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಆನ್ಸರು 2 ಅಂಕಗಳು, 1 ಅಂಕ ಇಲ್ಲಿ ಸಿಗ್ತದೆ. ನೆಕ್ಸ್ಟ್ ಅತಿ ಚಿಕ್ಕ ಋಣಾತ್ಮಕ ಪೂರ್ಣಾಂಕ, ಆಬ್ವಿಯಸ್ಲಿ -1 ಇಸ್ ದ ಆನ್ಸರ್. ನೆಕ್ಸ್ಟ್ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿರಿ ಅಂತ ಇದೆ ಮಕ್ಕಳ. 13ನೇ ಪ್ರಶ್ನೆ, 3 ಸೆಂಟಿಮೀಟರ್ ಉದ್ದವಿರುವ ಚೌಕದ ಅಳತೆಯನ್ನು ಕಂಡುಹಿಡಿಯಿರಿ. ಸೊ ಚೌಕದ ಸುತ್ತಳತೆ ಕಂಡುಹಿಡಿಯೋ ಸೂತ್ರ 4 ಗುಣಿಸು ಬಾಹು. ಯಾಕೆಂದರೆ ಚೌಕಕ್ಕೆ 4 ಬಾಹು, ದೆರ್ಫೋರ್ 4 × 3 ಮಾಡಿದ್ರೆ 12 ಸೆಂಟಿಮೀಟರ್ ಬರಬೇಕು. 2 ಅಂಕ ಸಿಗುತ್ತೆ. ನೆಕ್ಸ್ಟು 5/3ರ 2 ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ. ಸೊ 5/3ಗೆ ಸಮನಾದ ಸಂಖ್ಯೆಗಳನ್ನ ಗುಣಿಸಿ 2/2ರಿಂದ ಮಾಡಿದರೆ 10/6, 3ರಿಂದ ಗುಣಿಸಿದರೆ 15/9. ಸೊ ನೋಡಿ ಇವೆರಡು ಸಮ ಭಿನ್ನರಾಶಿಗಳು. ಸೊ ಈ ರೀತಿ ಬರೆದ್ರೆ ನಿಮಗೆ ಇಲ್ಲಿ 2 ಅಂಕ ಸಿಗ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಒಂದು ಆಯತದ ವಿಸ್ತೀರ್ಣ 30 ಸೆಂಟಿಮೀಟರ್ ಮತ್ತು ಉದ್ದ 6 ಸೆಂಟಿಮೀಟರ್ ಆಗಿದ್ದರೆ ಆಯತದ ಅಗಲವನ್ನು ಕಂಡುಹಿಡಿಯಿರಿ. ಸೊ ನಮಗೆ ಆಯತದ ಅಗಲ ಕಂಡುಹಿಡಬೇಕು. ವಿಸ್ತೀರ್ಣ ಕೊಟ್ಟಿದ್ದಾರೆ, ಉದ್ದ ಕೊಟ್ಟಿದ್ದಾರೆ. ಸೊ ಸೂತ್ರ ಗೊತ್ತಿದೆ ಮಕ್ಕಳ. ಆ ವಿಸ್ತೀರ್ಣ ಕಂಡುಹಿಡಿಯೋದು A = L × B. ಸೊ ಹಾಗಾಗಿ ವಿಸ್ತೀರ್ಣ ಕೊಟ್ಟಿದ್ದಾರೆ 30 = L ಕೊಟ್ಟಿದ್ದಾರೆ 6 × B ಬರ್ಕೊಳ್ಳೋಣ.
ಸೊ ಬಿ ಹಾಗೆ ಇಟ್ಕೊಂಡ್ರೆ 30/6 ಆಗ್ತದೆ. 6 1 6 5. ಸೊ ಹಾಗಾಗಿ ಬಿ ಏನಾಗ್ತದೆ ಮಕ್ಕಳ 5 ಸೆಂಟಿಮೀಟರ್ ಆಗ್ತದೆ. ನೆಕ್ಸ್ಟು 16ನೇ ಪ್ರಶ್ನೆ, ಬ್ರಹ್ಮಗುಪ್ತನ ವಿಧಾನಗಳನ್ನು ಬಳಸಿಕೊಂಡು 3/4 ಮತ್ತು 1/5 ಭಿನ್ನರಾಶಿಗಳಲ್ಲಿ ಕೂಡಿಸಿ. ಸೊ ಫಸ್ಟ್ ನಾವೇನು ಮಾಡಬೇಕು ಮಕ್ಕಳ, ಛೇದದಲ್ಲಿರುವಂಥ 4 5ರಲ್ಲಿ ಲಸ ತೆಗೆದುಕೊಂಡ್ರೆ 20 ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಆ 20ನ್ನು 3/5ಕ್ಕೆ ಗುಣಿಸ್ಬೇಕು. ನೋಡಿ ಬರ್ಕೊಳ್ಳಿ, ಇಲ್ಲಿ 3/4 × 20 ಮಾಡಿದ್ರೆ ನಮ್ಗೆ ಅಲ್ಲಿ ಬರುವಂಥದ್ದು 15. 1/5 × 20 ಮಾಡಿದ್ರೆ 5 1 5 4. ಸೊ ಹಾಗಾಗಿ 4 ಬರ್ತದೆ. ಸೊ 15 + 4 ನಾವು ಕೂಡಿಸ್ಬೇಕು. ಸೊ ಅಲ್ಲಿಗೆ ನಮಗೆ 19 ಬರ್ತದೆ. ಹಾಗಾಗಿ 19 ಬ್ರಹ್ಮಗುಪ್ತನ ವಿಧಾನದಲ್ಲಿ ನಾವು ಮಾಡುವಂಥದ್ದು. ಸೊ ಹಾಗಾಗಿ 19 ಬರಬೇಕು ಮಕ್ಕಳ. ನೆಕ್ಸ್ಟ್, ಆಯತದ 5/10 ಮತ್ತು 30/80 ಭಿನ್ನರಾಶಿಗಳು ಸಮವಾಗಿವೆ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ. ಸೊ 5/10 = 30/80. 0 0 ಕ್ಯಾನ್ಸಲ್ ಆಯಿತಾ, 3/8 ಉಳ್ಕೊತು. ಇಲ್ಲಿ 5 1 5 2. ಸೊ 1/2. ಆಬ್ವಿಯಸ್ಲಿ 1/2 ನಾಟ್ ಈಕ್ವಲ್ ಟು 3/8. ಹಾಗಾಗಿ ಸಮನಾಗಿಲ್ಲ ಅಂತೇಳಿ ಬರೀಬೇಕು. ನೆಕ್ಸ್ಟ್ 18ನೇ ಪ್ರಶ್ನೆ, ಆಯತ ಮತ್ತು ವರ್ಗಕ್ಕಿರುವ ಒಂದು ಸಾಮ್ಯತೆ. ಸೊ ಯಾವುದಾದ್ರೂ ಒಂದಂದರೆ ಪ್ರತಿ ಕೋನ 90 ಡಿಗ್ರಿಗೆ ಸಮ, ಅಭಿಮುಖ ಬಾಹುಗಳು ಸಮನಾಗಿರ್ತದೆ, ಕರ್ಣಗಳು ಪರಸ್ಪರ ಅರ್ಧಿಸ್ತವೆ. ಸೊ ಇದು ಗೊತ್ತಾಗಲ್ಲ ಅಂದರೆ ಇದಿಷ್ಟು ಬರೀರಿ ಮಕ್ಕಳ. ಪ್ರತಿ ಕೋನ 90 ಡಿಗ್ರಿಗೆ ಸಮ, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಸೊ ಅದಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಅಂಕ ಸಿಗುತ್ತಲ್ಲಿ. ನೆಕ್ಸ್ಟ್ 19th ಕ್ವಶನ್ನು, ನಂತರ ಚಿತ್ರಗಳನ್ನು ರಚಿಸಿರಿ ಅಂತ ಕೊಟ್ಟಿದ್ದಾರೆ. ನಂತರ ಅವುಗಳಲ್ಲಿ ಸಮಮಿತಿ ರೇಖೆಗಳನ್ನು ಎಳೆದು ಬಿಟ್ಟು ಹೋದ ರಂಧ್ರಗಳನ್ನು ತುಂಬಿರಿ. ಸೊ ಈ ರೀತಿ ಬರೆದು ನೀವು ಸರ್ಕಲನ್ನು ಹಾಕಿ ಈ ರೀತಿ ಹಾಕಿ ನೀವು ರಂಧ್ರಗಳನ್ನ ಹಾಕಿದ್ರೆ ಪೂರ್ಣ ಅಂಕಗಳು ಸಿಗುತ್ತೆ. ಅದೇ ರೀತಿ ಇಲ್ಲೂ ಸಹ ಹಾಕಿದರೆ ಮಕ್ಕಳು ನಿಮಗೆ 2 ಅಂಕದ ಪ್ರಶ್ನೆ ಇದು. ನೆಕ್ಸ್ಟು, ಅಪೇಕ್ಷಿತ ಗ್ರಿಡ್ ಮೂಲಕ ಮೊತ್ತ ಪಡೆಯಲು ಗ್ರಿಡ್ಗಳನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಗಡಿಯ ಮೊತ್ತ ನಮಗೆ ಎಷ್ಟಾಗಿರಬೇಕು ಮಕ್ಕಳ, 0 ಆಗಿರಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿಗೆ ನಮಗೆ ಬಹಳ ಈಸಿ ಮಕ್ಕಳು, ಇದ್ರ ಮೊತ್ತ 0, ಎರಡೂ ಕಡೆಯೂ ನಮಗೆ 0 ಬರಬೇಕು. ಹಾಗೆಯೇ ಇಲ್ಲೂ 0 ಬರಬೇಕು, ಇಲ್ಲೂ ಎಲ್ಲ ಕಡೆಯಿಂದಲೂ 0 ಬರಬೇಕು. ಆವಾಗ ಆ ರೀತಿ ಸಂಖ್ಯೆಗಳನ್ನ ಹಾಕಿ ಕೂಡಿಸಿ, ಅದು ಈಸಿ ಇದೆ, ಮಾಡ್ಕೊಂಡಿರ್ತೀರ. ನೆಕ್ಸ್ಟ್ 21ನೇದು, ಒಂದು ಪುಸ್ತಕವನ್ನು 200 ಪುಟಗಳನ್ನು ಓದಿ ದಿಯಾಳು 50 ಪುಟಗಳನ್ನು ಓದಿಕೊಳ್ತಾಳೆ. ಸೊ ಅದನ್ನು ಭಿನ್ನರಾಶಿ ರೂಪದಲ್ಲಿ ಕೇಳಿದರೆ ಈಸಿ ಇದೆ. ನೆಕ್ಸ್ಟ್, ಬೆಳಗಿನ ಜಾವದಲ್ಲಿ ತಾಪಮಾನ -3 ಡಿಗ್ರಿ ಸೆಲ್ಸಿಯಸ್ ಇದ್ದು ನಂತರ 7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕಡಿಮೆಯಾದರೆ ಹೊಸ ತಾಪಮಾನ ಆಬ್ವಿಯಸ್ಲಿ -10 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ನೆಕ್ಸ್ಟ್, ಕೆಳಗಿನವುಗಳ ಲೆಕ್ಕಗಳನ್ನು ಬಿಡಿಸಿ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಬಾಹುವಿನ ಉದ್ದ 4 ಸೆಂಟಿಮೀಟರ್, ಕರ್ಣದ ಉದ್ದ 8 ಸೆಂಟಿಮೀಟರ್ ಇರುವಂತೆ ಆಯತವನ್ನು ರಚಿಸಬೇಕು. ನೆಕ್ಸ್ಟ್, ಇಲ್ಲಿ ಆಕೃತಿಗಳನ್ನು ಗುರುತಿಸಿದ ಬಿಂದುವಿನಲ್ಲಿ ಸುತ್ತ ಇರುವ ಭ್ರಮಣಕೋನ ಕಂಡುಹಿಡಿಯಿರಿ. ಸೊ ಭ್ರಮಣಕೋನ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಮಗೆ 180 ಡಿಗ್ರಿ, ಇಲ್ಲಿ 180 ಡಿಗ್ರಿ, ಅದೇ ರೀತಿ ಇಲ್ಲಿ 180 ಡಿಗ್ರಿ ಇದೆ. ಸೊ ಇಲ್ಲಿ ಬಂದರೆ 90 ಡಿಗ್ರಿಗಳಿದ್ದಾವೆ ಮಕ್ಕಳು, ಅಷ್ಟೇ. ನೆಕ್ಸ್ಟು, ಈ ಕೆಳಗಿನ ಭ್ರಮಣಕೋನ ಹೊಂದಿರುವ ಆಕೃತಿಗಳ ಭ್ರಮಣ ಸಮಿತಿ ಕ್ರಮಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳು. ಸೊ ಇದಿಷ್ಟು ಈಸಿ ಇತ್ತು ನೋಡಿ. ಕಂಪ್ಲೀಟ್ ಕೀ ಆನ್ಸರ್ಸ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಇದು ನಿಮ್ಮ ಬಹಳ ಯೂಸ್ ಆಗಿದೆ ಅಂತ ಅನ್ಕೋತೀನಿ. ನಾಳೆ ನಿಮ್ಮ ಇಂಗ್ಲೀಷ್ ಎಕ್ಸಾಮ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀವಿ, ಅದನ್ನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಳ್ಳೆಯ ಅಂಕಗಳನ್ನ ತೆಗೆದುಕೊಂಡು 7th ಪ್ರಮೋಟ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.